ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ ಅಮ್ಮ ಗೊತ್ತಾ? ಅವ್ರ ಹತ್ರ ಕರ್ಕೊಂಡೋಗಿ ಪ್ಲೀಸ್. ನಿಮ್ ಧ್ವನಿನ ಇದಕ್ಕೂ ಮುಂಚೆ ಎಲ್ಲೋ ಕೇಳಿರುವಂಗ ಅನಿಸಿದೆ. ನಿಮ್ಗೂ ಹಂಗೆ ಅನಿಸಿದೆ ಮೇಡಮ್? ಇಲ್ವಲ್ಲ. ಲಕ್ಷ್ಮತೆ, ಸಿದ್ದು ಬಾಪ, ಭಾವನಾಗ್ ಬಸ್ ಸಿಕ್ತಾ? ಲಕ್ಷ್ಮತೆ, ಮೇಡಮ್ ಅವ್ರನ್ನ ಆಫೀಸ್ ದಂಡಕ್ಕೆ ಬಿಟ್ಟು ಬಂದೆ ಬಿಡಿ. ಹೌದಾ, ನಿನ್ನಿಂದ ತುಂಬಾ ಸಹಾಯ ಆಯ್ತಪ್ಪ. ಇಲ್ಲಾಂದ್ರೆ ಅವಳಿಗೆ ತುಂಬಾ ಲೇಟ್ ಆಗ್ತಿತ್ತು. ಅಯ್ಯೋ, ಸಹಾಯ ಮತ್ತೆಲ್ಲ ಯಾಕೆ ಆಡ್ತಿರತ್ತೆ? ಆದ್ರೆ ಒಂದೇ ಒಂದು ಕಾಪಿ ಅಂತೂ ಬೇಕೇ ಬೇಕು. ಅಷ್ಟೇ ತಾನೇ, ಕೂತ್ಕೋಪ, ನಾನ್ ತಗೊಂಡ್ ಬರ್ತೀನಿ. ಖುಷಿ, ಇಲ್ಲೇ ಕೂತಿರು, ಕಾಫಿ ತರ್ತೀನಿ. ಅಪ್ಪು, ಏನವಾ ನಿಂಗೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವವಾ? ಇಷ್ಟ ಅಂಕಲ್, ಆದ್ರೆ ನಿಮ್ಮನ್ ಕಂಡ್ರೆ ಭಾವನಮ್ಮಂಗ್ ಕೋಪ ಇದೆ. ಅದಕ್ಕೆ ನಾನ್ ನಿಮ್ ಜೊತೆ ಮಾತಾಡಲ್ಲ. ಹಂಗಾರೆ ಅವತ್ ನೀನ್ ನನ್ಗೆ ಸಿಗ್ದೆ ಅಂತ ನಿಮ್ ಭಾವನ ಅಮ್ಮನ್ ಹೇಳಿಲ್ವಾ? ಇಲ್ಲ ಅಂಕಲ್, ನೀವ್ ತುಂಬಾ ಒಳ್ಳೆ ಅಂಕಲ್. ಅಮ್ಮ ಬೈದ್ರ ಅಂತ ನಾನ್ ಹೇಳಿಲ್ಲ. ಆಹಾ, ನನ್ ಮುದ್ದಮ್ಮ. ಅಂಕಲ್, ನಿಮ್ಮನ್ ಕಂಡ್ರೆ ಭಾವನಮ್ಮಂಗ್ ಯಾಕೆ ಕೋಪ? ನೀವೇನಾದ್ರೂ ಅಮ್ಮನ ಹತ್ರ ಚಾಕ್ಲೇಟ್ ಕದ್ದಿದ್ರ? ಕಳ್ತನ? ಹಾ, ಇದು ಒಂಥರ ಕಳ್ತನನೇ. ಆದ್ರೆ ಇದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ ಬಿಡವಾ. ನಿಮ್ ಭಾವನಾ ಅಮ್ಮ ನನ್ನ ಮನಸ್ಸನ್ನ ಕದ್ಬಿಟ್ಟವ್ರೆ. ಈಗ ನಾನು ಅವ್ರ ಮನಸ್ಸನ್ನ ಕದ್ದು ತೋರಿಸ್ಬೇಕು. ಆಮೇಲೆ ಪಾಪು, ನಿಮ್ ಭಾವನಮ್ಮಂಗೆ ನನ್ ಬಗ್ಗೆ ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡ. ಆಮೇಲೆ ಅವ್ರು ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮಿಬ್ರು ಇವಾಗ ಮಾತಾಡಿದ್ಮು ಅಂತಲೂ ಹೇಳಕ್ ಹೋಗ್ಬೇಡ, ಆಯ್ತಾ? ಸರಿ ಅಂಕಲ್, ಹೇಳಲ್ಲ. ಆಹಾ, ನನ್ ಮುದ್ದಮ್ಮ. ಸಿದ್ದು, ಸರಿ ಲಕ್ಷ್ಮತೆ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ನಾನು ಇನ್ನೊಂದ್ ಕಿತ ಬರ್ತೀನಿ. ಆಯ್ತಪ್ಪ. ಬಾಯ್ ಪಾಪು. ಬಾಯ್. ಖುಷಿ, ಇರು, ನೀರ್ ತರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.